ಟೈಮಲ್ಲಿ ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ ಸೂರ್ಯ ಒಳ್ಳೇದಾಗ್ತದ, ನಿನಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅನಿಸುತ್ತೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ನಮಗೆ ನೀರಿಗೆ ಹೊಡೆಯೋ ಕೆರೆ. ನಮ್ಮ ಜೀವನದಲ್ಲಿ ಭಾಳ ಮುಖ್ಯವಾದದ್ದು. ಬೆಂಗಳೂರು ಯಾವತ್ತೂ ನಮಗೆ ಶಾಶ್ವತ ಅಲ್ಲ, ಮಲೆನಾಡೋರಿಗೆ. ಅದಕ್ಕೂ ನಮಸ್ಕಾರ, ನಾನು ನಿಮ್ಮ ಮಿಡ್ಲ್ ಕ್ಲಾಸ್ ಹುಡುಗ. ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಟೋಪಿ ಗಿಪ್ಪಿ ಹಾಕ್ಕೊಂಡು ಹೊರಟಿದ್ದೀನಿ. ನೋಡಿ, ಅಂಪೇರ್ ಆಗ್ತಾರಲ್ಲ ಆ ಥರ ಟೋಪಿ ಹಾಕ್ಕೊಂಡು ಹೊರಟಿದ್ದೀನಿ. ಆದರೆ ಅಂಪೇರ್ ಆಗೋಕ್ಕಲ್ಲ. ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನಮ್ಮ ತೋಟದಲ್ಲಿ ಹಳೇದೊಂದು ಕೆರೆ ಇತ್ತು. ಆ ಕೆರೆನ ನೀರು ಹೊಡೆಯೋದೆಲ್ಲ ನಿಲ್ಲಿಸ್ಬಿಟ್ಟು ಕೆರೆ ಮುಚ್ಚೋ ಥರ ಆಗಿತ್ತು. ಅದನ್ನೀಗ ಮತ್ತೆ ರಿನೋವೇಟ್ ಮಾಡಿಸಿದ್ದಾರೆ ಮಾವರು. ಅಂದರೆ ಮತ್ತೆ ಕೆರೆ ಎಲ್ಲ ಕ್ಲೀನ್ ಮಾಡಿಸಿ ದೊಡ್ಡದು ಮಾಡಿಸಿದ್ದಾರೆ. ಅದಂಚು ನೋಡಿಕೊಂಡು ಹಂಗೆ ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ. ಬನ್ನಿ, ನಾನು ನಮ್ಮ ತೋಟದ ಕೆರೆ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂತ. ನಾನು ಮೊನ್ನೆ ಅಷ್ಟೇ ಬಂದಿದ್ದೆ, ಬಟ್ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿಂದ ಏನು ನೋಡ್ತಾ ಇದ್ದೀರಿ, ನಮ್ಮ ತೋಟ ಸ್ಟಾರ್ಟ್ ಆಗೋದು. ಆ ಕಡೆ ಹೋದ್ರೆ ಹೋಗ್ಬೋದು, ಈ ಕಡೆ ಹೋದ್ರೆ ಹೋಗ್ಬೋದು. ಈ ಕಡೆ ಹೋದರೆ ಅಲ್ಲಿ ಡೈರೆಕ್ಟ್ ಹೋಗಿ ಕೆರೆ ಪಕ್ಕದಲ್ಲಿ ಇಳಿಬೋದು. ಹಾಗಾಗಿ ಇಲ್ಲಿಂದ ಹೋಗ್ತಾಯಿದ್ದೀನಿ. ನೋಡಿ, ಇದೆಲ್ಲ ಗಿಡಗಳು. ಈ ಸತಿ ನೀರು ಹೊಡೆದಿದ್ದೀವಿ. ಆಮೇಲೆ ನೀರು ಹೊಡೆಯೋ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೊಡಿಬೇಕು ಅನ್ಸತಿ ಮಳೆ ಬಂತು. ಹಾಗಾಗಿ ಒಳ್ಳೆಯದಾಯಿತು, ನೀರು ಉಳಿತು. ಕಾಫಿ ಗಿಡ ಆಲ್ಮೋಸ್ಟ್ ಹೋದಷ್ಟು ಹಾಕಿದ ಗಿಡಗಳು ಬಂದಿದೆ, ತೊಂದರೆ ಇಲ್ಲ. ನೋಡಿ, ಇದು ದ್ರಾಕ್ಷಿಣ ಪಟ್ಟಿ ಅಂತ ಕರಿತೀವಿ. ಆಲ್ಮೋಸ್ಟ್ ಮಲೆನಾಡರು ಈ ಕಡೆ ಮೂಡಿಗೆರೆ ಭಾಗದವ್ರಿಗೆ ಗೊತ್ತಿರುತ್ತೆ. ದ್ರಾಕ್ಷಿಣ ಪಟ್ಟಿ ಅಂತಂದರೆ ನಾವು ಮನೆ ಹಿಂದ್ಗಡೆ ಜೋರಾಗಿ ಮಳೆ ಬೀಸುತ್ತೆ, ಹೊಡೆಯುತ್ತೆ, ಗಾಳಿ ಬಿಸಿಗೆ ಗೋಡೆ ಅಂದರೆ ಮಣ್ಣಿನ ಗೋಡೆ ಇದ್ದರೆ ಇದು ಜರ್ಕೋಬಾರ್ದು ಅಂತೇಳಿ ಹಿಂದ್ಗಡೆ ಪಟ್ಟಿ ಕಟ್ತಿದ್ವಿ. ಅದು ಇದರಿಂದನೇ ಕಟ್ತಿದ್ವಿ, ದ್ರಾಕ್ಷಿಣ ಪಟ್ಟಿಯಿಂದ. ನೋಡಿ, ಆಲ್ಮೋಸ್ಟ್ ಇಲ್ಲೆಲ್ಲ ಒಬ್ಬೊಬ್ಬರು ಬರೋಕ್ಕೆ ಭಯ, ಆದರೂ ಬರ್ತೀವಿ. ನೋಡಿ, ಹಂಗೆ ಈ ಸತಿ ಮಳೆ ಆದ್ರಿಂದ ನೋಡಿ, ಹೋದ ವರ್ಷ ನೆಟ್ಟಿರೋ ಗಿಡ ಆಲ್ರೆಡಿ ಹೂವಾಗಿದೆ. ನೋಡಿ, ಹೆಂಗೆ ಹೂವಾಗಿದೆ. ಕುಂಬಾಗಿ ಹೋಗಿತ್ತು, ಅದಕ್ಕೆ ಬೆಳೆಸ್ದೆ. ಹಿಂಗಿದ್ರು ಬೀಳ್ತಿತ್ತು, ಆದರೂ ನಮ್ಮದೊಂದು ಇರಲಿ ಅಂತೇಳಿ ಬೀಳ್ಸಿದ್ದೀನಿ. ಬನ್ನಿ ಮತ್ತೆ ನೋಡೋಣ. ಈ ಸತಿ ಗೊಬ್ಬರ ಕೊಡಬೇಕು. ಇನ್ನು ಹೊಳ ಕೊಚ್ಚಿ ಗೊಬ್ಬರ ಕೊಡ್ತಾರೆ. ಆಲ್ಮೋಸ್ಟ್ ಇನ್ನೊಂದು ಸತಿ ಮಳೆ ಬಿದ್ದರೆ ಹೊಳ ಕೊಚ್ಚಿ ಗೊಬ್ಬರ ಕೊಡ್ತಾರೆ. ಹಾಗಾಗಿ ನಮ್ಮದು ಈ ಕಾಫಿ ತೋಟದಲ್ಲೂ ವರ್ಷದಲ್ಲೇ 365 ದಿನ ಕೆಲಸ ಮಾಡಿದರೂ ಮಾಡ್ಬೋದು, ಅಷ್ಟು ಕೆಲಸ ಇರುತ್ತೆ. ಹಾಗಾಗಿ ರೈತರು ಅಷ್ಟೊಂದು ಫ್ರೀ ಅನಿಸಲ್ಲ ಕಾಫಿ ತೋಟದ ಕೆಲಸ ಮಾಡೋರು. ಆ ಕಡೆ ನೋಡ್ತೀರೋ ಅದು ನಮ್ಮದು ಕಾಫಿ ತೋಟ. ಆ ಕಡೆ ಕಾಣಿಸ್ತಿರೋದು ಇದೆಲ್ಲ ಅಡಿಕೆ ಹೋಗ್ತಾ ಬಂದಿದೆ. ಅಡಿಕೆ ರೋಗ ಬಂದುಬಿಟ್ಟು ಪೂರ್ತಿ ಹೋಗಿದೆ, ಏನೂ ಉಳಿದಿಲ್ಲ ಅಡಿಕೆ. ಹಂಗೆ ಅಡಿಕೆ ಕೆಲಸ ಮಾಡೋದೇ ಬಿಟ್ಟಿದ್ದೀವಿ ಪೂರ್ತಿ. ಏನಿದ್ರು ಕಾಫಿ ಏಲಕ್ಕಿ ಮಾತ್ರ ಕೆಲಸ ಮಾಡ್ತಾಯಿದ್ದೀವಿ. ಬನ್ನಿ ಮುಂದೆ ನೋಡೋಣ, ನಮ್ಮ ಕೆರೆ ಕಡೆ ಹೋಗೋಣ. ಹೆಂಗಿದೆ ಕೆರೆ ಏನು ಅಂತ ನೋಡೋಣ. ಬಿಸಿಲು ಅಂದರೆ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಬಿಸಿಲಿದೆ. ಇಷ್ಟು ಬಿಸಿಲಿದೆ, ಇನ್ನು ಬಯಲುಸೀಮೆಯಲ್ಲಿ ಹೆಂಗಿರ್ತಾರೋ ಏನೋ ದೇವರಿಗೆ ಗೊತ್ತು. ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲು. ನೋಡಿ ಹೆಂಗೆ ಹೊಡಿತಿದೆ ಅಂದರೆ ಕಷ್ಟ, ಅಂದರೆ ಅಷ್ಟು ಕಷ್ಟ ಆಗಿದೆ. ಅಪ್ಪ ದೇವರೇ, ತಡ್ಕೊಳಕ್ಕಾಗ್ತಿಲ್ಲ. ನಾವು ಮಲೆನಾಡು ಭಾಗದಲ್ಲಿ ಇದ್ಕೊಂಡು ನಾವು ಈ ಬಿಸಿಲಿಗೆ ಕಷ್ಟಪಡ್ತಿದ್ದೀವಿ. ಅಯ್ಯೋ, ಈ ವರ್ಷದಷ್ಟು ಬಿಸಿಲು ನಾನು ಯಾವ ವರ್ಷವೂ ನೋಡಿರಲಿಲ್ಲ. ಈ ವರ್ಷ ಸಿಕ್ಕಾಪಟ್ಟೆ ಬಿಸಿಲಿದೆ ಮಾತ್ರ. ಟೈಮಲ್ಲಿ ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ ಸೂರ್ಯ ಒಳ್ಳೇದಾಗ್ತದ, ನಿನಗೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನೋಡಿ, ಹುಲ್ಲೆಲ್ಲ ಬೆಳ್ಕೊಂಡಿದೆ ಏಲಕ್ಕಿ ತೋಟದಲ್ಲಿ. ಇನ್ನೆಲ್ಲ ಇದನ್ನು ಈ ಸತಿ ಹೊಳ ಹೊಡಿಬೇಕಾರೆ ಹುಲ್ಲೆಲ್ಲ ಹೊಡಿಬೇಕು. ಈಗ ಬನ್ನಿ ಹೋಗೋಣ ಈ ಕಡೆ. ಏನು ಈ ತೋಟ ಒಂದು ಸತಿ ತೋರಿಸಿದ್ದೆ ನಾನು, ಒಂದು ಸತಿ ಬಿಟ್ಟು ಅದೇ ತೋಟಕ್ಕೆ ಬಂದಿರೋ. ನೋಡಿ, ನೀರೇ ಇಲ್ಲ. ಹಳೆ ವಿಡಿಯೋದಲ್ಲಿ ನೋಡಿದರೆ ನೀವು ನೀರು ಹೆಂಗೆ ಹರಿತಾಯಿತ್ತು ಅಂದರೆ ಅಷ್ಟು ಚೆಂದ ನೀರು ಹರಿತಿತ್ತು. ಮೊನ್ನೆ ಮಳೆ ಬಂದಾಗಲೂ ನೀರು ಹರಿತಾಯಿತ್ತು. ಇವಾಗ ನೀರು ನಿಂತೋಗಿದೆ, ಅಷ್ಟು ಡ್ರೈ ಆಗಿದೆ. ಮಲೆನಾಡು ಭಾಗದಲ್ಲೇ ನೀರಿಲ್ಲ ಅಂತಂದರೆ ಇನ್ನು ಬೆಂಗಳೂರಲ್ಲಿ ನೀರಿಲ್ಲ ಅನ್ನೋದು ತಪ್ಪೇನಿಲ್ಲ. ಇದು ಅಲ್ಲಲ್ಲಿ ಸ್ವಲ್ಪ ಸ್ಟಾಕಾಗಿ ನಿಂತಿರೋದು, ಗುಂಡಿ ಆಗಿರೋದನ್ನ ಸ್ಟಾಕಾಗಿ ನಿಂತಿದೆ. ಅಲ್ಲಿಂದ ನೀರು ಹರ್ಕೊಬರ್ತಿತ್ತು, ಅದು ಹರ್ಕೊಂಡೇ ಬರ್ತಿಲ್ಲ. ಹಳೆ ಜರಿ ಫಾಲ್ಸ್ ಅಂತ ತೋರಿಸಿದ್ನಲ್ಲ, ಅಲ್ಲಿಂದ ಬರೋ ನೀರು ಇದು. ಆ್ಯಕ್ಚುಲಿ ಅಲ್ಲಿ ನೀರು ಸ್ಟಾಪ್ ಆಗಿದೆ. ನೋಡಿ, ಇದೇನು ನೋಡ್ತಾ ಇದ್ದೀರ, ಇದೇ ನಮ್ಮ ತೋಟದ ಕೆರೆ. ಈ ಸತಿ ಫಸ್ಟ್ ಕೆಲಸ ಮಾಡ್ತಿರೋವಂಥದ್ದು ಇದೇ ನಮ್ಮ ತೋಟದ ಕೆರೆ. ನೋಡಿ, ಕೆರೆಯಲ್ಲಿ ಮಾತ್ರ ನೀರಿದೆ, ನಮ್ಮ ಪುಣ್ಯ. ನೀರು ಹೊಡೆದ್ರೂ ಆದಷ್ಟು ನೀರು ಸ್ಟಾಕಾಗಿ ನಿಂತಿದೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆರೆನ. ಇದು ಡೀಪ್ ಬಂದುಬಿಟ್ಟು 18 ಅಡಿ ಆಳ ಇದೆ ಇನ್ನೂ. ಬಟ್ ಇವಾಗ ನೀರು ಸ್ಟಾಕ್ ಆಗಿರೋದ್ರಿಂದ ಇಷ್ಟು ತೋರಿಸ್ತಿದೆ. ಬಟ್ ಡೀಪ್ ಅಂದರೆ ಆಳ ಬಂದ್ಬಿಟ್ಟು 18 ಅಡಿ ಇದೆ. ಇದೇನಕ್ಕೆ ಪೈಪ್ ಹಾಕಿದ್ದಾರೆ ಅಂದರೆ ಔಟ್ ಪೈಪ್ ಅಂತ ಕರೀತಾರೆ. ಔಟ್ ಪೈಪ್ ಏನಕ್ಕೆ ಅಂತಂದರೆ ಈಗ ಮಳೆಗಾಲದಲ್ಲಿ ನೀರು ತುಂಬಿ ಕೆರೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಔಟ್ ಪೈಪನ್ನು ಹಾಕಿದ್ದಾರೆ. ಇಲ್ಲಿಂದ ತುಂಬಿ ನೀರು ಹರಿದೋಗಲಿ ಅಂತ.
ಇದೇನಿದೆ ಕೆರೆ ಪಕ್ಕ ರೈತರ ಹಳ್ಳ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನು ನಾನು ಮನೆ ಬಂದಾಗಲೂ ಮಾತಾಡಿದೆ. ಹಾಗೆ ಇಲ್ಲೇನು ನೀರು ನಿಂತಿದೆ ಅದರಿಂದ ಕೆರೆಗೆ ಹೋಗೋಕೆ ಒಂದು ಪೈಪ್ ಬಿಟ್ಕೋಬೇಕಿದೆ, ಅದನ್ನು ಬಿಟ್ಟಿಲ್ಲ. ಬಟ್ ಮುಂದಿನ ಸತಿ ಕೆಲಸ ಮಾಡ್ಬೇಕಾರೆ ಅದನ್ನು ಬಿಟ್ಕೋಬೇಕು. ನೋಡಿ ಕೆರೆ ಇಲ್ಲೊಂದು ಅದ್ಭುತವಾದ ಮರ ಇದೆ ಕೆರೆ ದಂಡೆಯಲ್ಲಿ. ಏನು ಸುಂದರವಾಗಿದೆ ಅಂದರೆ ಇಲ್ಲಿ ಪಕ್ಕ ಚೇರ್ ಹಾಕ್ಕೊಂಡು ಕೂತ್ಕೊಂಡ್ರೆ ನೈಟು ಚಳಿಗಾಲದಲ್ಲಿ ಸುಂದರವಾಗಿರುತ್ತೆ. ಮಾತ್ರ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಕತ್ತಾಗಿದೆ ಅಂದರೆ. ಕೆರೆ ಪಕ್ಕದಲ್ಲಿ ಈ ಥರ ಒಂದು ಮರ, ಈ ಥರ ಜಾಗ ಸಿಕ್ಬಿಟ್ರೆ ಬೆಂಗಳೂರಿಗೆ ಅದ್ಭುತ ಅನಿಸುತ್ತೆ ಅಲ್ವಾ. ಕೆರೆಗೆ ಮೀನು ಬಿಡಬೇಕು. ನಾನು ಮೊನ್ನೆ ಸಣ್ಣ ಮಾವನ ಹತ್ರ ಮಾತಾಡಿದೆ, ಮೀನು ಬಿಡೋಣ ಕೆರೆಗೆ ಅಂತ. ಯಾಕಂದರೆ ಮಾವೆಲ್ಟು ಕಪ್ಪೆ ಏಡಿ ಎಲ್ಲ ತಿಂತವೆ ಅಂತ. ಬಟ್ ಆದ್ರೂ ಸುತ್ತಮುತ್ತ ನಮ್ಮೂರಲ್ಲೇ ತುಂಬ ಕೆರೆ ಇದೆ, ಅಲ್ಲೆಲ್ಲ ಮೀನು ಬಿಟ್ಟಿದ್ದಾರೆ, ಮೀನು ಬಿಟ್ಟು ಹಿಡ್ದಿದ್ದಾರೆ. ಈಗ ಈ ಕೆರೆಗೂ ಮೀನು ಬಿಡೋಣ ಅಂತ ಹೇಳಿದ್ದೀನಿ, ಬಿಡಬೇಕು ಮುಂದಿನ ಸತಿಗಾದರೆ ಮೀನು ಬಿಡಬೇಕು. ನೋಡಿ ಹಿಂದ್ಗಡೆ ಏನು ಕಾಣ್ತಿದೆ, ಇದು ಕೆರೆ ಅದ್ಭುತವಾಗಿದೆ. ಇದಕ್ಕೆ ಮೀನು ಬಿಡಬೇಕು. ಮೀನು ಬಿಟ್ಟರೆ ಸ್ವಲ್ಪ ಟೈಮ್ ಬಿಟ್ಟು ಹಿಡಿದ್ರೆ ಒಳ್ಳೆ ಊಟ ಮಾಡ್ಬೋದು. ನಮ್ಮ ಕೆರೆದೆ ಮೀನು ಸಾರು. ನೋಡಿ ಮೇಲ್ಗಡೆ ಎಲ್ಲ ಕಾಫಿ ತೋಟ, ಇಲ್ಲಿ ಕೆರೆ, ಈ ಮೂಲೆಯಲ್ಲಿ ಕೆರೆ ಮಾಡಿರೋದು. ಅವಾಗ ಇದು ಚಿಕ್ಕ ಕೆರೆ ಐತಿ, ಈ ಸತಿ ರಿನೋವೇಟ್ ಮಾಡಿಸ್ಬಿಟ್ಟು ದೊಡ್ಡದು ಮಾಡಿಸಿರೋದು. ಹಾಗಾಗಿ ಎಷ್ಟು 60-70 ಸಾವಿರ ಖರ್ಚಾಯಿತು ಅಂತ ಹೇಳಿದರು. ನೋಡಿ ಕೆರೆ ದಂಡೆ ಇದೆ, ಕೆಳಗಿಲ್ಲ ಎಲ್ಲ ಮಾಡಲ್ಲ. ಯಾಕಂತಂದರೆ ಆಲ್ರೆಡಿ 18 ಅಡಿ ಆಳ ಇರುತ್ತೆ. ಕೆರೆ ಮಣ್ಣು ಯಾವಾಗಲೂ ಅಡಿಗಡೆ ಗೊತ್ತಿರೋದ್ರಿಂದ ಇಳಿದಷ್ಟು ಅಡಿಗಡೆ ಹೋಗ್ತಾ ಇರುತ್ತೆ. ಹಾಗಾಗಿ ಯಾರೂ ಸಾಹಸ ಮಾಡೋಕ್ಕೆ ಹೋಗೋಲ್ಲ ಕೆರೆಗೆ ಅಲ್ಲ. ಇದೊಂದು ರೌಂಡು ಹಿಂಗೆ ತಿರುಗಿ ಹೇಳಿದರೆ ಒಂದು ಸ್ವಲ್ಪ ನೀರಂದರೆ ಭಯನೇ. ಆದ್ರೂ ಇಷ್ಟು ನೀರಿಗೆಲ್ಲ ಹೆದ್ರಲ್ಲ. ಬಟ್ ಆದರೂ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಫೂಲ್ ಹೋಗೋಕ್ಕಾಗಿದೆ. ಅದಾದಮೇಲೆ ನೀರಂದರೆ ಭಯ. ಅಲ್ಲಿ ಮೋಟ್ರ್ ಇಟ್ಟಿದ್ದೀವಿ, ಆ್ಯಕ್ಚುಲಿ ಮೋಟ್ರ್ ತೆಗಿಬೇಕು. ಇನ್ನು ಮಳೆ ಇಲ್ಲಿ ನೀರು ಹೊಡೆದಿರೋ ಪೈಪೆಲ್ಲ ಹಾಗೆ ಇದೆ, ಇನ್ನೂ ತೆಗ್ದಿಲ್ಲ. ಈ ಸತಿ ಇವು ಮೊನ್ನೆ ಅಷ್ಟೇ ಮಳೆ ಹೋಗಿರೋದ್ರಲ್ಲ, ಹಂಗಾಗಿ ತೆಗಿಬೇಕು. ನೋಡಿ ಇದು ಮೋಟ್ರು, ಇದು 5 HP ಮೋಟ್ರು. ನಮ್ಮ ತೋಟಕ್ಕೆ ಇಲ್ಲಿ ಸಾಕು, 2 ಜಟ್ಟು ಹೊಡೆಯುತ್ತೆ. ಅಲ್ಲೂ ಏನು ಕಾಣಿಸ್ತಿದೆ, ಇದೊಂದು ಮರ ನೋಡಿ, ಕಿತ್ತಲೆ ಮರ. ಅದು ನಾಟಿ ಕಿತ್ತಲೆ ಹಣ್ಣು, ನಮ್ಮೂರ ಕಡೆ ಬೆಳೆಯುವಂಥದ್ದು. ಒಳ್ಳೆ ಫ್ರೆಶ್ ಆಗಿದೆ ನೀರು. ಅಲ್ಲಿ ಗುಂಡಿಲಿ ನೋಡಿ, ಇದೇ ಕೆರೆ. ಬೆಂಗಳೂರಿಗೆ ಸ್ವಿಮ್ಮಿಂಗ್ ಫೂಲ್ ಅನಿಸುತ್ತೆ. ಸ್ವಿಮ್ಮಿಂಗ್ ಫೂಲ್ ಅಲ್ಲ, ಇದು ನಮಗೆ ನೀರಿಗೆ ಹೊಡೆಯೋಕ್ಕೆ ಕೆರೆ. ಕಾಫಿ ತೋಟಕ್ಕೆ ನೀರು ಹೊಡೆಯೋಕ್ಕಂತ ಮಾಡ್ಕೊಂಡಿರೋದೊಂದು ಕೆರೆ. ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ವೀಡಿಯೋನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ನಾನು ಊರಿಗೆ ಬಂದಿದ್ದ ಕಾರಣ ನಮ್ಮೂರಲ್ಲಿ ಸುಗ್ಗಿ ಹಬ್ಬ ಇದೆ ಅಂತ, ಸುಗ್ಗಿ ಹಬ್ಬ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಕ್ಯಾನ್ಸಲ್ ಮಾಡಿದರೆ. ಎಲೆಕ್ಷನ್ ದಿನವೇ ನಮಗೆ ದೊಡ್ಡ ಹಬ್ಬ ಬಂತು. ಎಲೆಕ್ಷನ್ ದಿನ ಆಗಿದ್ದರಿಂದ ಪರ್ಮಿಷನ್ ಕೊಡೋಲ್ಲ ಅಂದರು. ಹಾಗಾಗಿ ಸುಗ್ಗಿ ಹಬ್ಬ ಕ್ಯಾನ್ಸಲ್ ಆಯಿತು. ಇನ್ನೇನು ಮಾಡೋದು ಅಂಥೇಳಿ ರಜೆ ಹಾಕಿದ್ನಲ್ಲ ಬಂದೆ. ಆಲ್ಮೋಸ್ಟ್ 8 ದಿನ ರಜೆ ಹಾಕ್ಕೊಂಡಿದ್ದೆ, ಬೇರೆ ಕೆಲಸಗಳಿತ್ತು ಅಂತ. ಈಗ ಸೌದೆ ಬೇರೆ ಹೊಡಿಬೇಕು. ಈ ಬಿಸಿಲಲ್ಲಿ ಸೌದೆ ಹೊರೋದಲ್ಲ, ಏನು ಮಾಡೋದಲ್ಲ, ಹಂಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ದಲೆ ಮನೇಲಿ ಕೂತ್ಕೊಂಡಿದ್ದೀನಿ, ಏನೂ ಮಾಡೋಕ್ಕಾಗ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ಬೆಂಗಳೂರಲ್ಲಿ ಇದ್ದು ಮಲೆನಾಡು ಕಡೆ ಬಂದರೆ ಕೆಲಸ ಮಾಡೋದೇ ಕಷ್ಟ. ಹಾಗಾಗಿ ಇನ್ನೂರು ಕೃಷಿ ಕೆಲಸದ ಬಗ್ಗೆ ಕಲಿಬೇಕು ನಾವು. ಏನಂತೀರ? ಕೃಷಿನೇ ನಮ್ಮ ಜೀವನದಲ್ಲಿ ಭಾಳ ಮುಖ್ಯವಾದದ್ದು. ಬೆಂಗಳೂರು ಯಾವತ್ತೂ ನಮಗೆ ಶಾಶ್ವತ ಅಲ್ಲ, ಮಲೆನಾಡೋರಿಗೆ. ಇದೇ ಹಳ್ಳ, ಏಡಿ ಮೀನೆಲ್ಲ ಇರ್ತಿದ್ವಿ ಈ ಹಳ್ಳದಲ್ಲಿ. ಡ್ರೈ ಆಗಿಬಿಟ್ಟು ಏಡಿ ಮೀನೆಲ್ಲ ಎಲ್ಲಿ ಹೋಗಿದ್ದಾವೆ ಅನ್ನೋದು ಗೊತ್ತಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ನೋಡಿ, ಒಂದು ಚೂರು ನೀರಿಲ್ಲ. ಆ ಲೆವೆಲಿಗೆ ಮಲೆನಾಡು ಡ್ರೈ ಆಗಿದೆ ಅಂತಂದರೆ, ಇನ್ನು ಬಯಲುಸೀಮೆಗೆ ಪಾಪ ನೀರಿಲ್ಲ ಅನ್ನೋದೇನು ತಪ್ಪೇನಿಲ್ಲ. ಇಲ್ಲಿ ತನಕ ಎಲ್ಲ ಇದೆ, ಇಲ್ಲಿಂದ ಮುಂದೆ ಇಲ್ಲ. ನೋಡಿ, ಇಲ್ಲಿ ತನಕ ನೀರು ಹರ್ಕೊಬಂದಿದೆ, ಅದಾದಮೇಲೆ ನೀರೇ ಇಲ್ಲ. ಒಬ್ಬೊಬ್ಬ ಈ ವರ್ಷದಷ್ಟು ಬಿಸಿಲು ನಾನು ಯಾವ ವರ್ಷನೂ ನೋಡಿಲ್ಲ. ನೋಡಿ, ಒಂದು ಟೈಮಲ್ಲಿ ಇಲ್ಲೆಲ್ಲ ಹೆಂಗೆ ನೀರು ಹರಿತಿತ್ತು ಅಂತಾರೆ, ಸಿಕ್ಕಾಪಟ್ಟೆ ನೀರು ಹರಿತಿತ್ತು. ಇವಾಗ ನೀರೇ ಇಲ್ಲ. ಕ್ಯಾನಸ್ ಇತ್ತು ನಮ್ಮೂರಲ್ಲೆಲ್ಲ, ಕರೆದ್ರೆ ಬಿಡಿಸ್ತಾರಲ್ಲ ಕ್ಯಾನಸ್ ಇಟ್ಕೊಂಡು ಅಂತ. ಬಟ್ ಇಂಟ್ರೆಸ್ಟ್ ಇರಲಿಲ್ಲ ಯಾಕೋ, ಹಾಗಾಗಿ ಕ್ಯಾನಸ್ಗೆ ಬರಲ್ಲ, ಎಲ್ಲೂ ಬರಲ್ಲ ಅಂದ್ಕೊಂಡು ಮನೇಲಿದ್ದೆ. ಒಂದು ತೋಟಕ್ಕೆ ಬರೋಣ ಅಂತೇಳಿ ತೋಟಕ್ಕೆ ಬಂದೆ. ಈ ಬಿಸಿಲೇ ತಿರ್ಗೋಕ್ಕಾಗಲ್ಲ. ಮಳೆ ಆದಾಗ ಹೂವಾಗಿರೋಂಥದ್ದು ಇಲ್ಲೆಲ್ಲ. ಮೊನ್ನೆ ಮಳೆ ಹೂವಾಗಿದೆ, ಇನ್ನೂ ಇದು ಮಾಡಿಲ್ಲ. ಮೊನ್ನೆ ಮಳೆಗೆ ಹೂವಾಗಿದೆ. ಇನ್ನೊಂದು ಸತಿ ಮಳೆ ಬೇಕು ನಮಗೆ. ಇನ್ನೊಂದು ವಾರದಲ್ಲಿ ಒಂದು ಒಳ್ಳೆ ಮಳೆ ಬಂದರೆ ಸಾಕು, ಒಳ್ಳೆ ಸೆಟ್ ಆಗುತ್ತೆ ಕಾಫಿ. ಆಲ್ಮೋಸ್ಟ್ ಏನು ನೋಡ್ತಿದ್ರೆ ಅಲ್ಲೆಲ್ಲ ಹೂವಾಗಿದೆ ಮೊನ್ನೆ ಮಳೆಗೆ.
ಇನ್ನೊಂದು ಅಟ್ಲೀಸ್ಟ್ 1 ಇಂಚ್ ಮಳೆ ಬೇಕು ನಮಗೆ. ಈಗ ಎಲ್ಲಿ ಹೋಗ್ತಿದ್ದೀನಿ ಅಂದರೆ, ನಾನು ಮೊನ್ನೆ ಒಂದು ದಿನ ಫಾಲ್ಸ್ ತೋರಿಸಿದ್ನಲ್ಲ, ಆ ಫಾಲ್ಸಲ್ಲಿ ನೀರು ಎಷ್ಟು ಬೀಳ್ತಿದೆ ನೋಡ್ಕೊಬರೋಣ ಅಂತ ಹೋಗ್ತೀನಿ. ನೀರೇ ಇಲ್ಲ ಅನಿಸುತ್ತೆ, ಸೌಂಡೇ ಬರ್ತಿಲ್ಲ. ಆದರೂ ಹೋಗಿ ನೋಡ್ಕೊಳ್ಳೋಣ ಹತ್ರದಿಂದ ಎಷ್ಟು ನೀರು ಬೀಳ್ತಿದೆ ಏನೋ ಅಂತ. ಏನಂತೀರ? ದರಕ್ಕೆ ಸೌಂಡ್ ನೋಡಿ. ಏನು ಮಳೆ ಬಂದರೂ ಈ ಥರ ಬಿಸಿಲು ಡ್ರೈ ಆಗೋಗಿದೆ ಅಲ್ವಾ? ಏನಂತೀರ? ನೀವೇ ನೋಡ್ಬೋದು. ನಂದು ಹಳೆಲಾಗಲು ನೋಡಿದ್ರಿ ಅನಿಸುತ್ತೆ. ಇದೇ ಫಾಲ್ಸು ನಾನು ತೋರಿಸಿದ್ದೆ. ಇದೇ ಫಾಲ್ಸು, ಇದೆ ಕಲ್ಲು ಬಂಡೆ ಎಲ್ಲ ನೋಡಿ. ಇವಾಗಿರೋ ಫಾಲ್ಸ್ ಹೆಂಗಾಗಿದೆ ಅಂದರೆ, ಒಂದು ಚೂರು ನೀರು ಅನ್ನೋದು ಇಲ್ಲ, ನೀರು ಹರಿತಾನೂ ಇಲ್ಲ. ಇಲ್ಲೇ ಮೇಲೆ ಹತ್ತಿದ್ದೆ ನಾನು ಈ ಫಾಲ್ಸಿಗೆ. ಇವಾಗ ನೋಡಿದರೆ ನೀರೇ ಇಲ್ಲ ಇಲ್ಲಿ. ಈ ಥರ ಆದರೆ ನಮ್ಮ ಮಲೆನಾಡವ್ರ ಪರಿಸ್ಥಿತಿ. ಮಳೆಗಾಲದಲ್ಲಿ ನೀರಿರುತ್ತೆ, ಇವಾಗ ನೋಡಿ ಬೇಸಿಗೆ ನೀರೇ ಇಲ್ಲ. ಒಂದು ತಟ್ಟಿ ಹನಿ ನೀರು ಹರಿತಿಲ್ಲ. ಹಾಗಾಗಿ ನೀವು ನೋಡ್ಬೋದು ಈ ವರ್ಷ ಎಷ್ಟು ಬರ ಬಂದಿದೆ ನಮಗೆ ಅಂತ. ಅಷ್ಟು ಬರ ನಾನು ಯಾವ ವರ್ಷವೂ ನೋಡಿದ್ದಿಲ್ಲ ನೋಡಿ. ಒಂದು ತೊಟ್ಟು ಹನಿ ನೀರು ಹಾರ್ತಾಯಿಲ್ಲ. ಭಾಳ ಕಷ್ಟ ಆಗಿದೆ. ಈಗ ಮೊನ್ನೆ ಒಂದು ಮಳೆ ಬಂದು ಹೋಗಿತ್ತು. ಅದೇ ರೀತಿ ಅಟ್ಲೀಸ್ಟ್ ಇನ್ನೊಂದು 1 ಇಂಚು 1.5 ಇಂಚು ಆಗಷ್ಟು ಮಳೆ ಬಂದರೆ ಚೆನ್ನಾಗಿರುತ್ತೆ. ನೀವೇ ನೋಡ್ಬೋದು, ಒಂದು ಹನಿ ನೀರು ಹಾರ್ತಾಯಿಲ್ಲ. ಇಲ್ಲಿ ನೋಡಿ ಎಷ್ಟು ತಂಪಾಗಿದೆ ಅಂದರೆ, ಬಿಸಿಲು ಬರ್ತಿಲ್ಲ, ಭಾಳ ಕೂಲಾಗಿದೆ, ಆದಷ್ಟು ತಂಪಾಗಿದೆ. ಏನು ಮಾಡೋಣ, ನೀರಿಲ್ಲ, ತಂಪಿದೆ, ಕೂಲಿದೆ, ಆಚೆ ಅಷ್ಟೇ ಬಿಸಿಲಿದೆ. ಒಟ್ಟು ನೀರು ಒಂದು ತೊಟ್ಟು ಅನ್ನೋದು ಇಲ್ಲ ಈ ಫಾಲ್ಸಲ್ಲಿ. ಬೇಸಿಗೆಯಲ್ಲಿ ಇಂಥ ಬಿಸಿಲಲ್ಲಿ ಈ ಫಾಲ್ಸ್ ಕೆಳಗಡೆ ನಿಂತರೆ ಅದ್ರ ಖುಷಿನೇ ಬೇರೆ. ಬಟ್ ಏನು ಮಾಡೋಣ, ನೀರಿಲ್ಲ. ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳೋಕ್ಕಾಗಲ್ಲ ಅಲ್ವಾ? ಹಳೆ ವಿಡಿಯೋದಲ್ಲೂ ನೋಡಿದ್ರಿ ಅನಿಸುತ್ತೆ, ಇಲ್ಲಿಂದ ಫಾಲ್ಸ್ ನೆಗೀತಾ ಇತ್ತು. ಬಟ್ಟು ಇವಾಗ ಒಂದು ತೊಟ್ಟು ಹನಿನೂ ನೀರಿಲ್ಲ. ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಡ್ರೈ ಆಗಿದೆ ಅಂತ ನಮ್ಮ ಮಲೆನಾಡು ಭಾಗ. ಬಂದಿದ್ದೀನಿ ಏನಂತಂದರೆ, ನೋಡ್ಕೊಂಡು ಹೋಗೋಣ ಅಂತ ಫಾಲ್ಸ್ ಮೇಲೆ ಬಂದು. ಇಲ್ಲಿಂದ ನೀರು ಬರ್ತಿತ್ತಲ್ಲ, ಬಟ್ ಏನು ಮಾಡೋದು, ಇಲ್ಲೂ ನೀರಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನೀರಿಲ್ಲ, ಎಲ್ಲೆಲ್ಲೂ ನೀರಿಲ್ಲ. ಏನಂತೀರ? ನಿಮ್ಮ ಕಡೆನೂ ನೀರಿದ್ರೆ ನಮ್ಮ ಕಡೆನೂ ಕಳಿಸಿಚ್ಚರು. ಕಾಲದಲ್ಲಿ ಎಷ್ಟು ರೌದ್ರ ರಮಣೀಯವಾಗಿ ಫಾಲ್ಸ್ ಹಾರುತ್ತೆ. ಬೇಸಿಗೆಗಾಲದಲ್ಲಿ ಅಷ್ಟು ಬತ್ತೋಗಿದೆ, ಅದೇ ಬೇಜಾರಿನ ವಿಷಯ. ಯಾಕಂದರೆ ಅಲ್ಲಿ ನಾನು ನೋಡಿದ್ರೆ ಮಟ್ಟಿಗೆ ಈ ವರ್ಷದಷ್ಟು ಬರಗಾಲ ಬಂದಿಲ್ಲ ಇಲ್ಲೂ. ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಕಮ್ಮಿ ಆದ್ದರಿಂದ ನೀರು ಅನ್ನೋದೇ ಇಲ್ಲ. ಹಾಗಾಗಿ ತುಂಬ ನೀರು ಕಮ್ಮಿ ಆಗಿದೆ. ಹಾಗಾಗಿ ನೀರೇ ಇಲ್ಲ ನೋಡಿ. ಇಲ್ಲೆಲ್ಲ ನೀರು ಹರ್ಕೊಬರ್ಬೇಕಾಗಿತ್ತು, ನೀರಿಲ್ಲ. ಫಾಲ್ಸಲ್ಲಿ ನೀರು ನೋಡೋಣ ಅಂದ್ರೆ ನೀರಿಲ್ಲ. ಇಂಥ ಬೇಸಿಗೆಯಲ್ಲಿ ಒಂದು ನೀರು ಇದ್ಬಿಟ್ರೆ ಅದ್ರ ಬಿದ್ದರೆ ಅದರಲ್ಲಿರೋ ಮಜನೇ ಬೇರೆ, ಅದು ಸಂತೋಷನೇ ಬೇರೆ, ಆ ಥರ ಇರುತ್ತೆ. ಆದರೆ ಏನು ಮಾಡೋಣ, ನೀರಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತೋಟ, ನಮ್ಮ ಕೆರೆ ಇದನ್ನು ತೋರ್ಸೋಕ್ಕೆ ಇಷ್ಟಪಟ್ಟಿದ್ದೀನಿ.